ದೇವರಲ್ಲಿ ಹೆಚ್ಚಳಪಟ್ಟು ಹಾಡಿ ಹರಿಸುತ್ತೇನೆ, ಯೆಹೋವನಲ್ಲಿ ಹೆಚ್ಚಳಪಟ್ಟು ಹಾಡಿ ಹರಿಸುತ್ತೇನೆ. ಸೋಮವಾರ 21 ಏಪ್ರಿಲ್ 2025 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಶ್ರೀ ಮತ್ತಾಯನು ಬರೆದ ಸುವಾರ್ತೆ 28ನೇ ಅಧ್ಯಾಯದ 15ನೇ ವಚನ. ಇವರು ಆ ಹಣವನ್ನು ತೆಗೆದುಕೊಂಡು ತಮಗೆ ಹೇಳಿಕೊಟ್ಟ ಹಾಗೆಯೇ ಮಾಡಿದರು. ಈ ಮಾತು ಇಂದಿನವರೆಗೂ ಯಹೂದ್ಯರಲ್ಲಿ ಹಬ್ಬಿಯದೆ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಶುಭೋದಯ. ಯೇಸು ಕ್ರಿಸ್ತನ ಪುನರುತ್ಥಾನವನ್ನು ಮುಚ್ಚಿಡಲು ಬಹಳಷ್ಟು ಪ್ರಯತ್ನಪಟ್ಟು ಅನೇಕ ಕಥೆಗಳನ್ನು ಹೇಳಿದರೂ ಸತ್ಯವೇ ನಿಲ್ಲುವಂಥದ್ದಾಗಿದೆ. ಯೇಸು ಎದ್ದಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಕಥೆಗಳು. ಕರ್ತನಲ್ಲಿ ಪ್ರಿಯರೇ, ಯೇಸು ಸ್ವಾಮಿಯ ಪುನರುತ್ಥಾನದ ನಂತರ ಅನೇಕ ಕಾರ್ಯಗಳು ನಡೆದವು. ಸಮಾಧಿ ಕಲ್ಲು ಉರುಳಿಸಲ್ಪಟ್ಟಿತ್ತು. ದೇವದೂತನು ಅಲ್ಲಿ ಕೂತಿದ್ದನು. ಯೇಸುವಿನ ಪುನರುತ್ಥಾನದ ವಿಚಾರವಾಗಿ ಆತನು ಹೇಳಿದಂತೆಯೇ ಎದ್ದಿದ್ದಾನೆ, ಸಮಾಧಿಯಲ್ಲಿ ಇಲ್ಲ ಎಂಬಂಥ ಶುಭ ವರ್ತಮಾನವನ್ನು ಸಾರಿದರು. ಗಲಿಲಾಯದಲ್ಲಿ ಶಿಷ್ಯರನ್ನು ನೋಡುತ್ತಾನೆ, ಮುಂದೆ ಹೋಗಿರಿ ಎಂಬುದಾಗಿ ಕೂಡ ಯೇಸು ಹೇಳಿದ್ದನು. ದೇವದೂತರು ಯೇಸುವಿನ ವಿಚಾರವಾಗಿ ಸಾರಿದರು. ಇದೆಲ್ಲ ಒಂದು ಕಡೆಯಲ್ಲಿ ನಡೆಯುತ್ತಿರುವಾಗ ಮತ್ತೊಂದು ಕಡೆಯಲ್ಲಿ ಸಿಪಾಯಿಗಳು ಹೋಗಿ ಮಹಾಯಾಜಕರಿಗೂ ಹಿರಿಯರಿಗೂ ಯೇಸು ಎದ್ದಿರುವಂಥ ಎಲ್ಲಾ ಕಾರ್ಯವನ್ನು ಸ್ಪಷ್ಟವಾಗಿ ತಿಳಿಸಿದರು. ಆದರೆ ಈ ಮಹಾಯಾಜಕರು ಹಿರಿಯರು ಒಟ್ಟಾಗಿ ಸೇರಿ ಈ ಮಾತನ್ನು ಆ ಸೈನಿಕರು ಯಾರಿಗೂ ಹೇಳಬಾರದೆಂಬುದಾಗಿ ಅವರಿಗೆ ಹಣ ಕೊಟ್ಟು ಅವರು ಹೊಸದಾದಂಥ ವಿಚಾರ ಹೇಳಬೇಕೆಂಬುದಾಗಿ ಹೇಳಿ, ಶಿಷ್ಯರೇ ದೇಹವನ್ನು ಕದ್ದುಕೊಂಡಿದ್ದು ಹೋಗಿದ್ದಾರೆ ಎಂಬುವಂಥದ್ದನ್ನು ಎಲ್ಲರಿಗೂ ಹಬ್ಬಿಸರಿ ಎಂಬುದಾಗಿ ಹೇಳಿದರು. ಇದು ಈವರೆಗೂ ಎಲ್ಲ ಯಹೂದ್ಯರಲ್ಲಿ ಈ ವಿಚಾರ ತಿಳಿದಿದ್ದು ಬಂದಾಗ್ಯೂ ಕೂಡ ಆ ವಿಚಾರ ನಿಲ್ಲಲಿಲ್ಲ. ಕಾರಣ ಸತ್ಯವು ನಿಲ್ಲುವಂಥದ್ದಾಯಿತು. ಎಲ್ಲರೂ ಯೇಸು ಕ್ರಿಸ್ತನ ಮರಣ, ಶ್ರಮೆ, ಪುನರುತ್ಥಾನವನ್ನು ನಂಬುವಂಥವರು. ಯೇಸು ಸ್ವಾಮಿ ನಿರಂತರವಾಗಿ ಇದ್ದಾನೆ ಎಂಬುದಾಗಿ ಪುನರುತ್ಥಾನದಿಂದ ಎದ್ದು ಬಂದು ಲೋಕಕ್ಕೆ ಸಾರಿದ್ದಾನೆ. ಅನೇಕರು ಯೇಸು ಸಾಯಲೇ ಇಲ್ಲ ಎಂಬುದಾಗಿ ಹೇಳುವುದು, ಅನೇಕರು ಸತ್ತರೂ ಶಿಷ್ಯರು ಆತನ ದೇಹವನ್ನು ತೆಗೆದುಕೊಂಡು ಹೋಗಿದ್ದಾರೆ ಎಂಬುದಕ್ಕೆ ಹೇಳುವಂತೆಯೂ ಅನೇಕ ಕಥೆಗಳನ್ನು ಅವರು ಹರಡುವಂತೆಯೂ ಇಷ್ಟೆಲ್ಲ ಮಾಡಿದರೂ ಸತ್ಯಕ್ಕೆ ಮಾತ್ರ ಜಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಎದ್ದಿದ್ದಾನೆ. ನಿರಂತರವೂ ದೇವರಿಗೆ ಸ್ತೋತ್ರ. ಕರ್ತನೇ ದಯಮಯ ಸ್ವಾಮಿ, ಕೃಪಾ ಸಂಪೂರ್ಣನಾದ ದೇವರೇ, ಕೊಟ್ಟಂಥ ಸಮಯಕ್ಕೂ ಅರ್ಥ ಮಾಡಿಕೊಳ್ಳಲಿಕ್ಕಾಗುವಂಥ ಬುದ್ಧಿಗೂ ನಿನಗೆ ಸ್ತೋತ್ರವಾಗಲಿ. ನೀನೇ ಆಳು, ನೀನು ಮಹಿಮೆ ಹೊಂದು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದ್ದೇವೆ ತಂದೆಯೇ, ಆಮೆನ್.